ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. IPL 2026ರ 67ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ 2ರಲ್ಲಿ ಸ್ಥಾನ ಪಡೆಯಲು ಈ ಪಂದ್ಯದಲ್ಲಿ ಗೆಲ್ಲುವುದು ಉಭಯ ತಂಡಗಳಿಗೆ ಅತ್ಯಂತ ಮುಖ್ಯವಾಗಿತ್ತು. ಅದರಲ್ಲೂ ಸನ್ರೈಸರ್ಸ್ ಅಗ್ರಸ್ಥಾನಕ್ಕೇರಬೇಕೆಂದರೆ RCB ವಿರುದ್ಧ ಭಾರಿ ಅಂತರದ ಗೆಲುವನ್ನು ಕೂಡ ದಾಖಲಿಸಬೇಕಿತ್ತು. ಆದರೆ ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಗೆಲುವನ್ನ ಸಾಧಿಸಿತಾದ್ರೂ ಕೂಡ ಅಗ್ರ 2 ಅಲ್ಲಿ ಸ್ಥಾನ ಪಡೆಯುವಲ್ಲಿ ವಿಫಲವಾಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ರೈಸರ್ಸ್ ತಂಡ 256 ರನ್ಗಳ ಕಲೆ ಹಾಕಿತ್ತು. ಈ ಬೃಹತ್ ಗುರಿಯನ್ನ ಬೆನ್ನಟ್ಟುವಲ್ಲಿ ವಿಫಲವಾದಂತ RCB ಕೊನೆಯ ಲೀಗ್ ಪಂದ್ಯದಲ್ಲಿ ಸೋಲಿಗೆ ಕೊರಳೊಡ್ಡಬೇಕಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಉತ್ತಮ ಆರಂಭವನ್ನು ಕೂಡ ನೀಡಿದ್ರು. ಮೊದಲ ವಿಕೆಟ್ಗೆ 4 ಓವರ್ಗಳಲ್ಲಿ 45 ರನ್ ಅನ್ನ ಕೂಡ ಸೇರಿಸಿದ್ರು. ಆದರೆ ರಸಿಕ್ ಸಲಾಮ್ದಾರ್ ಬೌಲಿಂಗ್ ನಲ್ಲಿ ಹೆಡ್ ಔಟ್ ಆಗುವ ಮುಖಾಂತರ ಈ ಜೊತೆಯಾಟ ಮುರಿದು ಬಿತ್ತು. ನಂತರ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರೊಂದಿಗೆ ಸ್ಫೋಟಕ ಜೊತೆಯಾಟವನ್ನು ಕೂಡ ಕಟ್ಟಿದ್ರು. 3 ಜೀವದಾನಗಳ ಲಾಭ ಪಡೆದಂತ ಅಭಿಷೇಕ್ ಶರ್ಮಾ ಕೇವಲ 20 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿ ಕೊನೆಯದಾಗಿ 22 ಎಸೆತಗಳಲ್ಲಿ 56 ರನ್ ಬಾರಿಸಿ ಔಟ್ ಆದ್ರು. ಅದಾದ ನಂತರ ಜೊತೆಯಾದಂತ ಇಶಾನ್ ಕಿಶನ್ ಮತ್ತು ಹ್ಯಾನ್ರಿ ಕ್ಲಾಸನ್ ಕೂಡ ತಲಾ ಅರ್ಧ ಶತಕ ಬಾರಿಸುವ ಮುಖಾಂತರ ತಂಡವನ್ನ 200 ರನ್ಗಳ ಗಡಿಯನ್ನ ದಾಟಿಸಿದ್ರು. ಕ್ಲಾಸನ್ ಕೇವಲ 24 ಎಸೆತಗಳಲ್ಲಿ 51 ರನ್ ಅನ್ನು ಗಳಿಸಿದ್ರೆ ಇಶಾನ್ ಕಿಶನ್ 71 ರನ್ ಅನ್ನು ಗಳಿಸಿದ್ರು. ನಿತೀಶ್ ರೆಡ್ಡಿ ಕೂಡ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿ ಕೇವಲ 12 ಎಸೆತಗಳಲ್ಲಿ ಅಜೇಯ 29 ರನ್ ಅನ್ನ ಮಾಡಿದ್ರು. ಈ ಗುರಿ ಬೆನ್ನಟ್ಟಿದಂತ RCBಗೂ ಕೂಡ ಉತ್ತಮವಾದಂತಹ ಸ್ಫೋಟಕ ಆರಂಭ ಸಿಕ್ಕಿತು. ಮೊದಲ ಬಾರಿಗೆ RCB ಪರ ಓಪನಿಂಗ್ ಆಗಿ ಬಂದಂತ ವೆಂಕಟೇಶ್ ಅಯ್ಯರ್ 19 ಎಸೆತಗಳಲ್ಲಿ 44 ರನ್ ಅನ್ನ ಬಾರಿಸಿ ಉತ್ತಮ ಆರಂಭವನ್ನ ನೀಡಿದ್ರು. ಆದ್ರೆ ಹಸನ್ ಮಾಲಿಂಗ ವೆಂಕಟೇಶ್ ಅಯ್ಯರ್ ಅವರನ್ನ ಔಟ್ ಮಾಡುವ ಮುಖಾಂತರ ರನ್ ವೇಗಕ್ಕೆ ಕಡಿವಾಣವನ್ನು ಹಾಕಿದ್ರು. ಅದಾದ ನಂತರ ಸಕೀಬ್ ಹುಸೇನ್ RCBಗೆ ದೊಡ್ಡ ಹೊಡೆತ ನೀಡಿ ವಿರಾಟ್ ಕೊಹ್ಲಿಯನ್ನ ಕೇವಲ 15 ರನ್ಗೆ ಔಟ್ ಮಾಡಿದ್ರು. ದೇವದತ್ ಪಡಿಕಲ್ ಕೂಡ 14 ಎಸೆತಗಳಲ್ಲಿ 21 ರನ್ ಗಳಿಸಿ ಔಟ್ ಆದ್ರು. ನಾಯಕನ ಇನ್ನಿಂಗ್ಸ್ ಆಡಿದಂತ ರಜತ್ ಪಟಿದಾರ್ ಅವರು 56 ರನ್ ಗಳಿಸಿ ಔಟ್ ಆದರು. ಅವರ ಇನ್ನಿಂಗ್ಸ್ ತುಂಬಾ ನಿಧಾನವಾಗಿತ್ತು. ಕೃಣಾಲ್ ಪಾಂಡ್ಯ ಅಜೇಯ 41, ಟೀಮ್ ಡೇವಿಡ್ ಅಜೇಯ 15 ರನ್ ಗಳಿಸಿ ಕೊನೆಯಲ್ಲಿ ತಂಡವನ್ನ ಕಾಪಾಡಿದ್ರು. ಕೊನೆಯಲ್ಲಿ RCB ಕೇವಲ 200 ರನ್ ಗಳಿಸಿ ಪಂದ್ಯವನ್ನ 55 ರನ್ಗಳಿಂದ ಸೋತು ತಾನಾಡಿದಂತ 14 ಪಂದ್ಯದಿಂದ 18 ಅಂಕವನ್ನು ಗಳಿಸಿ ಟಾಪ್ ಸ್ಥಾನದಲ್ಲಿ ಉಳಿಯಿತು. ಇನ್ನು ಮೊದಲ ಕ್ವಾಲಿಫೈಯರ್ 1ನಲ್ಲಿ RCB ಮತ್ತು GT ತಂಡಗಳು ಧರ್ಮಶಾಲಾದಲ್ಲಿ ಇದೇ 26ರಂದು ಪರಸ್ಪರ ಮುಖಾಮುಖಿಯಾಗಲಿದ್ದು RCB ಆ ಪಂದ್ಯವನ್ನು ಗೆದ್ಬಿಟ್ರೆ ನೇರವಾಗಿ ಮೇ 31ರ ಫೈನಲ್ಗೆ ಎಂಟ್ರಿ ಆಗತ್ತೆ. ಒಂದ್ ವೇಳೆ RCB ಸೋತ್ರೆ RCBಗೆ ಮತ್ತೊಂದು ಅವಕಾಶ ಇದ್ದು 3ನೇ ಮತ್ತು 4ನೇ ತಂಡಗಳ ನಡುವೆ ನಡೆಯುವಂತ ಪಂದ್ಯದಲ್ಲಿ ಗೆದ್ದಂತ ತಂಡ RCB ಜೊತೆ ಮತ್ತೆ ಸೆಣಸಾಡಲಿದೆ. ಒಂದ್ ವೇಳೆ ಆ ಪಂದ್ಯದಲ್ಲಿ ಗೆದ್ಬಿಟ್ರೆ ಮತ್ತೆ ಫೈನಲ್ಗೆ ಹೋಗುವಂತ 2ನೇ ಅವಕಾಶ ಕೂಡ ಇದೆ. ಹೀಗಾಗಿ ನಿನ್ನೆ ನಡೆದಂತ ಪಂದ್ಯದಲ್ಲಿ SRH ಗೆದ್ದರೂ ಕೂಡ RCB ರನ್ ರೇಟ್ ಅನ್ನ ಕಾಪಾಡಿಕೊಂಡು ಹೋಗುವಲ್ಲಿ ಯಶಸ್ವಿಯಾಯಿತು. ಜೊತೆಗೆ ಇದೀಗ ಅಂಕಪಟ್ಟಿಯಲ್ಲಿ RCB ನಂಬರ್ 1 ಸ್ಥಾನದಲ್ಲಿದ್ದು ಫೈನಲ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆ ನಿಚ್ಚಳವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.